ಹಾಯ್. ಹಾಯ್. ಬೆಳಗ್ಗೆ ಅಮ್ಮ ಬಂದಿದ್ರು. ಇದನ್ನ ಮಾತಾಡಕ್ಕೆ ಬಂದ್ಯಾ? ನೀವು ಮನೆ ಬಿಟ್ಟು ಸಪ್ರೇಟಾಗಿ ಮೂವ್ ಆಗಿದ್ದೀರಾ ಅಂತ ಹೇಳಿದ್ರು. ಏನು ಮನೆ ಬಿಟ್ಟು ಓಡೋಗಿಲ್ವಲ್ಲ, ಸಪ್ರೇಟ್ ಆಗಿದ್ದೀನಿ ಅಷ್ಟೆ. ಬಟ್ ನಿಮ್ಮನ್ನು ವಾಪಸ್ ಕರ್ಕೊಂಡೋಗೋ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಟ್ಟಿದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿ ನಿನ್ನ ಮೇಲೆ ಯಾಕಿರುತ್ತೆ? ಅವ್ರು ಹೇಳಿದ್ರು ಅಂತ ತಲೆ ಆಡ್ಸ್ಕೊಂಡು ಬಂದಿದ್ಯಾ? ನೀನು ಬಂದು ಮಾತಾಡಿದ ತಕ್ಷಣ ನಾನು ಒಪ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ? ಇನ್ನೊಬ್ರು ಇಷ್ಟ ಕಷ್ಟಕ್ಕೆ ನನ್ನ ಲೈಫ್ನ ಅಡ್ಜಸ್ಟ್ ಮಾಡ್ಕೊಂಡು ನಂಗೆ ಸಾಕಾಗಿದೆ. ಡೆಸ್ಕಿಗೆ ವಾಪಸ್ ಹೋಗ್ಬೇಕು, ನಂಗೆ ಕೆಲಸ ಇದೆ. ರಾಧಾ ರಾಧಾ ಒಂದು ನಿಮಿಷ, ನಾನೇನು ಜಾಸ್ತಿ ನಿಮ್ಮ ಟೈಮ್ ತೊಗೊಳ್ಳಲ್ಲ. ಆ ಎಲೆಕ್ಟ್ರಿಕ್ ಪೋಲ್ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಹೋಗಿ ವಾಪಸ್ ಬರೋಣ. ಹಾಗೆ ನಡೀತಾ ನಡೀತಾ ಮಾತಾಡ್ಬೋದು. ಸೊ ಮೀಟ್ ಮಾಡಿದ್ಯಾ? ಏನು ಹೇಳಿದ್ಲು? ಇಲ್ಲ, ಮೀಟ್ ಮಾಡಿಲ್ಲ. ನೀವ್ಯಾಕೆ ಸಪ್ರೇಟಾಗಿ ಮೂವದ್ರಿ? ಯಾಕೆ ಅಂದರೆ ಚೇಂಜ್ ಬೇಕಿತ್ತು, ಅದಕ್ಕೆ. ನಾನು ಮದುವೆ ಕ್ಯಾನ್ಸಲ್ ಮಾಡಿದೆ ಅಂತ ನಿಮ್ಮ ಲೈಫ್ನ ನೀವು ಸ್ಪಾಯ್ಲ್ ಮಾಡ್ಕೊಳ್ತಿಲ್ಲ ತಾನೆ? ನೀನು ಮಾಡಿದ ತಪ್ಪಿಗೆ ನಾನು ಯಾಕೆ ನನ್ನ ಲೈಫ್ ಸ್ಪಾಯ್ಲ್ ಮಾಡ್ಕೊಳ್ಳಿ? ಇಷ್ಟು ದಿವಸ ಆದಮೇಲೂ ನಿನ್ನ ಮೇಲೆ ಕೋಪ ಬೇಜಾರು ಮಾಡಿಕೊಂಡು ನನ್ನ ಟೈಮ್ ಆ್ಯಂಡ್ ಎನರ್ಜಿ ವೇಸ್ಟ್ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಮೋರೋವರ್ ನಿಂಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಸೊ ಮೂವ್ ಆನ್ ಆಗಿದ್ದೀರಾ ಅಂತ? ಅಫ್ಕೋರ್ಸ್ ಮೂವ್ ಆನ್ ಆಗಿದ್ದೀನಿ. ಮತ್ತೆ ಮತ್ತೆ ಅದನ್ನೇ ಕೇಳಬೇಡ. ಅಟ್ಲೀಸ್ಟ್ ಇವಾಗಾದರೂ ಪೇರೆಂಟ್ಸ್ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡಲ್ಲ. ಓಕೆ, ನನ್ನ ಬಗ್ಗೆ ಮಾತಾಡಿದ್ದು ಸಾಕು, ನಿನ್ನ ಬಗ್ಗೆ ಹೇಳು. ನಿಜವಾಗ್ಲೂ ಅವಳನ್ನು ಮೀಟ್ ಮಾಡಿಲ್ವಾ? ಶಿ ಹ್ಯಾಸ್ ಕ್ಯಾನ್ಸರ್. ಹುಷಾರಾಗ್ತಾ ಇದ್ದಾಳೆ ಅಂತ ಅವ್ರ ಅಮ್ಮ ಹೇಳಿದ್ರು. ಸೊ ಅವಳ ಪಾಡಿಗಳಿರಲಿ ಅಂತ. ಅಟ್ಲೀಸ್ಟ್ ಅವಳನ್ನ ಮಾತಾಡಿಸಿ ಏನಾದರೂ ಹೆಲ್ಪ್ ಬೇಕಾ ಅಂತನಾದರೂ ಕೇಳಬೇಕಿತ್ತು ತಾನೇ. ಆಮೇಲೆ ನಾನು ಈ ಸಿಚುವೇಶನ್ ಯೂಸ್ ಮಾಡ್ಕೊಂಡು ಮತ್ತೆ ಅವಳ ಹತ್ರ ವಾಪಸ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅವಳಿಗನ್ಸಿದ್ರೆ? ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ತಿದ್ಯಾ? ರಾಧಾ ಕಮಾನ್. ಸಿಡ್, ಅವಳು ನಿನ್ನ ಬಗ್ಗೆ ಏನು ಬೇಕಾದರೂ ಅಂದ್ಕೊಳ್ಳಿ, ಅದು ಇಂಪಾರ್ಟೆಂಟ್ ಅಲ್ಲ. ನಿನ್ನಿಂದ ಅವಳಿಗೆ ಹೇಗಾದರೂ ಹೆಲ್ಪ್ ಮಾಡೋಕ್ಕಾಗುತ್ತೆ ಅನಿಸಿದ್ರೆ ಪ್ಲೀಸ್ ಮಾಡು. ಫಿನಾನ್ಷಿಯಲಿ ಏನಾದರೂ ಹೆಲ್ಪ್ ಮಾಡೋಣ ಅಂದರೆ ಅವಳಿಗದು ಇಷ್ಟ ಆಗಲ್ಲ. ಬೇರೆ ಯಾವ ರೀತಿ ಹೆಲ್ಪ್ ಮಾಡ್ಬೋದು? ಗೊತ್ತಿಲ್ಲ. ಬಟ್ ಅವಳು ವಾಕ್ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದ್ದರೆ ಎಲೆಕ್ಟ್ರಿಕ್ ಪೋಲ್ ಇಲ್ಲದೆ ಇರೋ ಕಡೆ ಕರ್ಕೊಂಡು ಹೋಗು. ಇಬ್ಬರು ಸೈಲೆಂಟಾಗಿ ವಾಕ್ ಮಾಡಿ, ಏನೂ ಮಾತಾಡಬೇಡಿ, ಜಸ್ಟ್ ವಾಕ್.